Amen, amen. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. Yesaya, Yesaya, glory, come on. Yesaya, Yesaya, come on, rejoice and sing it. Yesaya, 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 Yesaya. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. Praise the Lord. Hallelujah. Come on, shout, praise the Lord. Come on, Bangalore, praise the Lord. Okay. ನಾನು ನಂಬ್ತೇನೆ ನೀವೆಲ್ಲರೂ ಸಂತೋಷವಾಗಿದ್ದೀರಿ. Come on, ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಾನು ಸಂತೋಷವಾಗಿದ್ದೇನೆ. ಬ್ಯಾಂಗ್ಳೂರು ಹೇಳ್ರಿ, ಸಿರ್ಸಿ ಹೇಳ್ರಿ, ನಾವು ಕರ್ತನಲ್ಲಿ ಸಂತೋಷವಾಗಿದ್ದೇವೆ. ಕಮಾನ್ ಕಮಾನ್ ಕಮಾನ್, ಡಿಕ್ಲೇರ್ ಇಟ್. ನಿಮ್ಮ ಪಕ್ಕದವರಿಗೆ ಹೇಳ್ರಿ. ಬೆಂಗಳೂರು ನೀವು ಶರೀರದಲ್ಲಿ ದೂರ ಇರಬಹುದು, ಸಿರ್ಸಿ ಅಥವಾ ಎಲ್ಲಿ ಇದ್ದೀರಿ, ಮೈಸೂರು, ನೀವು ಶರೀರದಲ್ಲಿ ದೂರ ಇರಬಹುದು, ಆತ್ಮದಲ್ಲಿ ನಮ್ಮ ಒಟ್ಟಿಗೆ ನೀವಿದ್ದೀರಿ. ಪ್ರೈಸ್ ಗಾಡ್. ಡಿಸ್ಟೆನ್ಸ್ ಇರುವಂಥದ್ದು ಶರೀರದಲ್ಲಿ ಮಾತ್ರ, ಆತ್ಮಿಕ ಲೋಕದಲ್ಲಿ ಅಂತರ ಇಲ್ಲ. ಅಂತರ ಶರೀರದಲ್ಲಿ ಇರ್ಬೋದು, ಬಟ್ ಆತ್ಮಿಕ ಲೋಕದಲ್ಲಿ ಅಂತರ ಇಲ್ಲ. ಓಕೆ, ನಾವೆಲ್ಲರೂ ಯೇಸುವನ್ನು ಅಂಗೀಕಾರ ಮಾಡಿದವರು, ಕ್ರಿಸ್ತನಲ್ಲಿ, ಕ್ರಿಸ್ತನ ದೇಹಕ್ಕೆ ನಾವು ಹುಟ್ಟಿದವರು. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ರೈಟ್. ಕಾಣುವ ಲೋಕದಲ್ಲಿ ನೀವು ಏನಾಗಿದ್ದೀರಿ, ಅದು ಕ್ರಿಸ್ತನ ಕೊಂಬೆಗಳಾಗಿದ್ದೀರಿ. ಕೆಲವು ಕೊಂಬೆಗಳು ಬೆಂಗಳೂರು, ಕೆಲವು ಕೊಂಬೆಗಳು ಡಿಫ್ರೆಂಟ್, ಸಿರ್ಸಿ ಅಥವಾ ಮೈಸೂರು, ಹುಬ್ಬಳ್ಳಿ, ಬೇರೆ ಬೇರೆ ಕಡೆಯಿಂದ ನೀವು ವಾಚ್ ಮಾಡುತ್ತಿರ್ಬೋದು. ಬಟ್ ನೀವು ಕ್ರಿಸ್ತನ ಒಂದು ದೇಹವಾಗಿದ್ದೀರಿ. ಆದ್ದರಿಂದ ಯಾವಾಗಲೂ ಶಾರೀರಿಕವಾಗಿ ನೋಡಬೇಡ್ರಿ, ಆತ್ಮಿಕವಾಗಿ ನೋಡ್ರಿ. ಪ್ರೈಸ್ ದಿ ಲಾರ್ಡ್. ಶರೀರ ಸಂಬಂಧದಲ್ಲಿ ನಾವು ನೋಡಿದರೆ ನಮಗೆ ಡಿಸ್ಟೆನ್ಸ್ ಕಾಣ್ತದೆ, ಬಟ್ ಆತ್ಮ ಸಂಬಂಧದಲ್ಲಿ ನಾವು ನೋಡಿದರೆ ನೋ ಡಿಸ್ಟೆನ್ಸ್. ಹಲ್ಲೆಲೂಯಾ. ವಾಕ್ಯ ಎಂಬುವಂಥದ್ದು ಅದು ಆತ್ಮಕ್ಕೆ ಪ್ರವೇಶಿಸ್ತದೆ, ನಿಮ್ಮ ಆತ್ಮಿಕ ಮನುಷ್ಯನನ್ನು ಎನ್ಕರೇಜ್ ಮಾಡುತ್ತದೆ. ಯಾಕೆ ದೇವರು ಸಭೆಗೆ 5 ಕರೆಗಳನ್ನು ಕೊಟ್ಟಿದ್ದಾನೆ? ಯಾಕಂತ ಹೇಳಿದರೆ, ಒನ್ ವರ್ಡ್ ನಾನು ಮಾತಾಡ್ತೇನೆ. ನಮ್ಮದಲ್ಲಿ ಬ್ರದರ್ ಪ್ರಶಾಂತ್ ಇದ್ದಾರೆ, ಅವರಿಗೆ ನಾನು ಮೈಕ್ ಕೊಡಲಿಕ್ಕಿದ್ದೇನೆ. ಅವರು SIR ಬಗ್ಗೆ ಕೂಡ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ, ಈಗಲೇ ಮಾತಾಡ್ತೀರಲ್ಲ ನೀವು, ಮತ್ತೆ ಮಾತಾಡಲಿಕ್ಕಿದ್ದಾರೆ. ಕೆಲವರಿಗೆ ಅದರ ಗೊಂದಲಗಳಿವೆ, ಕನ್ಫ್ಯೂಷನ್ಗಳಿವೆ, ಅದನ್ನು ಅವರು ಮಾತಾಡಲಿಕ್ಕಿದ್ದಾರೆ. ಎನಿ ಕ್ವಶನ್ ನಿಮಗೆ ಇರುವುದಾದರೆ ಅಲ್ಲಿ ಹೆಲ್ಪ್ ಡೆಸ್ಕ್ ಹತ್ರ ನೀವು ಕೇಳ್ಬೋದು. ಎನಿ ಕನ್ಫ್ಯೂಷನ್. ಓಕೆ, ಒನ್ ವರ್ಡ್. Ephesians 4 chapter 12 verse. Ephesians 4:12. Ephesians 12:13. ಓಕೆ. ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸ್ತಾನೆ. ಓಕೆ, ನೆಕ್ಸ್ಟ್ ವಚನ. ಯಾರು ಅನುಗ್ರಹಿಸ್ತಾನೋ? ದೇವರು. ಓಕೆ, ಮೇಲೆ ಓದಿ. ನಾವೆಲ್ಲರೂ ನಂಬಿಕೆಯಿಂದಲೂ, ಅದು ಅಲ್ಲ,
ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ಆ ವರ್ಡ್ 13ನೇ ಅಧ್ಯಾಯ ಮೇಲೆ ಬಂದಿದೆ, 12ನೇ ಅಧ್ಯಾಯ ಕೆಳಗೆ ಬಂದಿದೆ. ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರಿ. ಓಕೆ, ಇಲ್ಲಿದೆ. ಈ 13ನೇ ವಚನ ಮೇಲೆ ಇದೆ, ನಿಮ್ಮ ಬೈಬಲ್ ನೋಡಿ. 12ನೇ ವಚನ ಕೆಳಗಿದೆ. ಓಕೆ, ಕನ್ನಡದಲ್ಲಿ ನಾವೆಲ್ಲರೂ ನಂಬಿಕೆಯಿಂದಲೂ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನ. ಯಾವ್ಯಾವ ವಿಷಯ ಅಲ್ಲ, ಚರ್ಚ್ ಯಾವ್ಯಾವುದು ವಿಷಯ ಅಲ್ಲ, ಚರ್ಚ್ ದೇವಕುಮಾರನ ವಿಷಯವಾದ ಜ್ಞಾನ. ದಿಸ್ ಇಸ್ ನಾಟ್ ಎ ಸೆನ್ಸ್ ನಾಲೆಜ್, ದಿಸ್ ಇಸ್ ನಾಟ್ ಎ ಬಯೋಲಜಿ ಕೆಮಿಸ್ಟ್ರಿ ನಾಲೆಜ್. ಇದು ಸ್ಪಿರಿಚುವಲ್ ವರ್ಲ್ಡಿನ ನಾಲೆಜ್. ಸ್ಪಿರಿಚುವಲ್ ವರ್ಲ್ಡಿನ ನಾಲೆಜ್ ನಮ್ಮ ಇಂದ್ರಿಯಗಳಿಗೆ ಯೂನಿವರ್ಸಿಟಿಯಲ್ಲಿ ಈ ನಾಲೆಜ್ ನಿಮಗೆ ಸಿಗುವುದಿಲ್ಲ. ಈ ಜ್ಞಾನ ಯೂನಿವರ್ಸಿಟಿಯಲ್ಲಿ ನಿಮಗೆ ಸಿಗುವುದಿಲ್ಲ, ನಿಮ್ಮ ಎಜುಕೇಷನ್ ಸಿಗುವುದಿಲ್ಲ. ಮೇ ಬಿ ನೀವು ಡಾಕ್ಟರೇಟ್ ಆಗಿರ್ಬೋದು, ನಿಮಗೆ ಈ ನಾಲೆಜ್ ಸಿಗುವುದಿಲ್ಲ. ಈ ನಾಲೆಜ್ ಪ್ರಕಟಣೆಯ ಮೂಲಕ ಸಿಗುತ್ತದೆ. ಈ ಪ್ರಕಟಣೆಯನ್ನು ಕೊಡುವ ಆತನು ಪವಿತ್ರಾತ್ಮನು. ಹಲ್ಲೆಲೂಯಾ. ಯಾಕಂದರೆ ಇದು ಇಂದ್ರಿಯಗಳಿಗೆ ಮರೆಯಾದ ಜ್ಞಾನ, ಗುಪ್ತವಾದ ಜ್ಞಾನ. ಯಾಕಂದ್ರೆ ನಾವು ಎರಡು ರಲ್ಮಲ್ಲಿ ಜೀವಿಸ್ತಾ ಇದ್ದೇವೆ, ಒಂದು ಕಾಣುವಂಥ ಲೋಕ ಮತ್ತು ಕಾಣದ ಲೋಕ. ಕಾಣದ ಲೋಕದಲ್ಲಿ ಏನಿದೆ ಎಲ್ಲ ನಾವು ತಿಳಿಯುವಂಥದ್ದು ಇಂದ್ರಿಯಗಳು ನಮಗೆ ಇನ್ಫಾರ್ಮೇಷನ್ ಕೊಡುವುದಿಲ್ಲ. ನಮ್ಮ ಇಂದ್ರಿಯಗಳ ಜ್ಞಾನ ಕಾಣುವಂಥದ್ದು ಮಾತ್ರ ಇನ್ಫಾರ್ಮೇಷನ್ ಕೊಡ್ತದೆ, ನಾಲೆಜ್. ಬಟ್ ಕಾಣದ ಲೋಕದಲ್ಲಿ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿದ್ದೇವೆ, ನಾವು ಕ್ರಿಸ್ತನ ಕೊಂಬೆಗಳಾಗಿದ್ದೇವೆ, ಪರಸ್ಪರ ಒಬ್ಬರಿಗೊಬ್ಬರು ಅಂಗವಾಗಿದ್ದೇವೆ. ಒಂದು ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ, ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ. ಒನ್ ಬಾಡಿ, ಒನ್ ಹೆಡ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ ದೇವಕುಮಾರನ ವಿಷಯವಾದ ಜ್ಞಾನ. ಜ್ಞಾನ ಅಂದ್ರೆ ಉಂಟಾಗುವ ಐಕ್ಯತೆ, ಇಲ್ಲದ್ರೆ ಐಕ್ಯತೆ ಇರುವುದಿಲ್ಲ. ಶರೀರಗಳು ಒಂದಾಗಿರ್ಬೋದು, ಮನಸ್ಸುಗಳು ಒಂದಾಗಲಿಕ್ಕೆ ವಿದೌಟ್ ದಿಸ್ ನಾಲೆಜ್ ಇಂಪಾಸಿಬಲ್. ಪ್ರೈಸ್ ಗಾಡ್. ವಿದೌಟ್ ದಿಸ್ ರೆವಲೇಷನ್ ನಾಲೆಜ್ ಅನೇಕರ ಮನಸ್ಸು ಒಂದಾಗಿರುವುದಿಲ್ಲ. ನಾವು ಐಕ್ಯತೆ ಬಗ್ಗೆ ಮಾತಾಡಬಹುದು, ಬಟ್ ಮೈಂಡಲ್ಲಿ ಅವರು ಡಿಫರೆಂಟ್ ಆಗಿರುತ್ತಾರೆ. ಅವರು ಶರೀರವಾಗಿ ಸೇರ್ತಾರೆ, ಜನರ ಎಕ್ಸ್ಪ್ರೆಷನ್, ಜನರ ನೋಟಕ್ಕೆ ಅವರು ಐಕ್ಯತೆಯಾಗಿ ಕಾಣ್ತಾರೆ, ಬಟ್ ಒಳಗೆ ಅವರು ಡಿವೈಡ್ ಆಗಿರುತ್ತಾರೆ. ಒಳಗೆ ಯೂನಿಟಿಯನ್ನು ತರುವಂಥದ್ದು ಈ ರೆವಲೇಷನ್ ನಾಲೆಜ್. ಹಲ್ಲೆಲೂಯಾ. ಈ ಪ್ರಕಟಣೆಯ ಜ್ಞಾನ ನಿಮಗೆ ಒಳಗೆ ಐಕ್ಯತೆಯನ್ನು ತರುತ್ತದೆ. ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತದೆ, ವಿ ಆರ್ ಒನ್ ಬಾಡಿ. ಹಲ್ಲೆಲೂಯಾ. ಈ ದೇಹ ಇದೆ, ಈ ದೇಹ ಒಂದಾಗಿದೆ. ಇಡೀ ದೇಹಕ್ಕೆ ಒಂದು ಕೈಗೆ ಮತ್ತೊಂದು ಕೈಗೆ ಅಗತ್ಯವಿದೆ, ರೈಟ್? ಈ ದೇಹ ಒಂದಾಗಿದೆ. ಅನೇಕ ಜೀವಕೋಶಗಳಿಂದ ಈ ದೇಹ ಒಂದಾಗಿದೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಕ್ರಿಸ್ತನ ದೇಹದ ಒಂದೊಂದು ಜೀವಕೋಶ. ಅನೇಕರಾಗಿರುವ ನಾವು ಒಂದು ದೇಹವಾಗಿದ್ದೇವೆ. ಬೈಬಲ್ ಹೇಳ್ತೇವೆ ಒನ್ ಬಾಡಿ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇವರು ನೋಡುವಾಗ ಒನ್ ಬಾಡಿ ನೋಡುತ್ತಾನೆ, ಸೈತಾನ್ ನೋಡುವಾಗ ಒಂದು ದೇಹವನ್ನು ನೋಡುತ್ತಾನೆ. ಹೆಡ್ ಯಾರಾಗಿದ್ದಾನೆ? ಯೇಸುವಾಗಿದ್ದಾನೆ. ನಾವು ಯಾರಾಗಿದ್ದೇವೆ? ದೇಹವಾಗಿದ್ದೇವೆ. ಕ್ರಿಸ್ತನು ಅಂತ ಹೇಳಿದರೆ ಅಭಿಷೇಕ್ತನು ಅಂತ ಅರ್ಥ. ಓಕೆ, ಕ್ರಿಸ್ತೋ ಅಂತ ಹೇಳಿದರೆ ಗ್ರೀಕ್ ವರ್ಡ್ ಅಭಿಷೇಕ್ತನು, ಇಂಗ್ಲಿಷ್ನಲ್ಲಿ ಅನಾಯಿಂಟೆಡ್ ಒನ್, ಕನ್ನಡದಲ್ಲಿ ಅಭಿಷೇಕ್ತನು. ಅಭಿಷೇಕ್ತನು ಅಂತ ಹೇಳಿದರೆ ಯೇಸು ಮತ್ತೆ ಆತನ ದೇಹಕ್ಕೆ ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ. ಕ್ರಿಸ್ತನು ಅಂತ ಕರೀತಾರೆ. ಯು ಆರ್ ಬಾಡಿ ಆಫ್ ಕ್ರೈಸ್ಟ್. ಇದು ರೋಷನ್ನ ದೇಹ. ಈ ತಲೆಯನ್ನು, ಈ ದೇಹವನ್ನು ಒಟ್ಟಿಗೆ ರೋಷನ್ ಅಂತ ಕರೀತಾರೆ, ರೈಟ್? ಅದೇ ರೀತಿ ನಮ್ಮ ಶರೀರವನ್ನು, ಕ್ರಿಸ್ತನ ದೇಹವನ್ನು, ಶರೀರವನ್ನು ಒಟ್ಟಿಗೆ ಕ್ರಿಸ್ತನ್ ಅಂತ ಕರೀತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಪ್ರಕಟಣಾ ಜ್ಞಾನ ನಿಮ್ಮಲ್ಲಿ ಬರುವಾಗ ನಿಮ್ಗೆ ಗೊತ್ತಾಗ್ತಾರೆ, ವಿ ಆರ್ ಒನ್. ಹೇಳಿ, ನಾವು ಒಂದಾಗಿದ್ದೇವೆ. ಇಲ್ಲಿ ಬಾಬಿದ ನಾವೆಲ್ಲರೂ ನಂಬಿಕೆಯಿಂದ. ನಂಬಿಕೆ ಅಂದರೆ ಏನು? ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ ಕಾರಣ ದೇಹ ಎಂಬ ಮನೆಯಲ್ಲಿ ಇರುವ ತನಕ
ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ದೇಹ ನಾವಲ್ಲ. ದೇಹ ಇರುವುದು ಈ ಭೂಲೋಕದಲ್ಲಿ ಇರುವ ನಮ್ಮ ಮನೆ. ಇಲ್ಲಿ ಈ ದೇಹದಲ್ಲಿ ಇರುವಾಗ ಮಾತ್ರ ನಾವು ಒಬ್ಬರಿಗೊಬ್ಬರು ಕಮ್ಯುನಿಕೇಟ್ ಮಾಡಬಹುದು, ಒಬ್ಬರಿಗೊಬ್ಬರು ಮೀಟ್ ಆಗ್ಬೋದು, ಒಬ್ಬರಿಗೊಬ್ಬರು ಸಂಪರ್ಕ ಮಾಡಬಹುದು, ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡಬಹುದು. ಬಟ್ ಈ ದೇಹ ಎಂಬ ಗುಡಾರ ಹೋಯ್ತು ಅಂತ ಹೇಳಿದರೆ ನಿಮಗೆ ಇಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುದಿಲ್ಲ, ಸಂಪರ್ಕ ಮಾಡಲಿಕ್ಕೆ ಆಗುದಿಲ್ಲ. ಸ್ಟಿಲ್ ನೀವು ನಿತ್ಯತ್ವಕ್ಕೆ ದೇಹ ಬಿಟ್ಟರು ಇರುತ್ತೀರಿ. ಬಟ್ ದೇಹ ಬಿಟ್ಟ ನಂತರ ನಿಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೀರಿ? ಈ ದೇಹದಲ್ಲಿ ಇರುವಾಗ ನೀವು ಯೇಸುವನ್ನು ನಂಬಿದರೆ ನಿಮ್ಮ ನಿತ್ಯತ್ವವನ್ನು ಯೇಸುನೊಟ್ಟಿಗೆ ಕರೀತೀರಿ. ದೇಹ ಎಂಬ ಮನೆಯಲ್ಲಿ ಇರುವ ತನಕ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ನಿತ್ಯ ಯಾತನೆಗೆ ಹೋಗಬೇಕಾಗ್ತದೆ, ನಿತ್ಯ ಮರಣಕ್ಕೆ ಹೋಗಬೇಕಾಗ್ತದೆ, ನಿತ್ಯವಾದ ತೀರ್ಪಿಗೆ ಹೋಗಬೇಕಾಗ್ತದೆ, ನಿತ್ಯವಾದ ಬೆಂಕಿಗೆ ಹೋಗಬೇಕಾಗ್ತದೆ. ಹೆಲ್ ಇಸ್ ಸೋ ರಿಯಲ್, ಹೆವನ್ ಇಸ್ ಸೋ ರಿಯಲ್. ಪರಲೋಕ ಎಂಬುದು ಸತ್ಯ, ನರಕ ಎಂಬುದು ಸತ್ಯ. ಪ್ರೇರೆ, ಈಗ ನಮಗೆ ಸೊಲ್ಯೂಷನ್ ಇದೆ. ಈ ದೇಹದಲ್ಲಿ ಇರುವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡುವುದಾದರೆ, ಆತ ನಿಮಗೋಸ್ಕರ ಮನುಷ್ಯನಾಗಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ. ನಿಮ್ಮ ಹೃದಯದಲ್ಲಿ ನಂಬಿದರೆ, ನಿಮ್ಮ ಆತ್ಮದಲ್ಲಿ ನಂಬಿದರೆ, ನಿಮ್ಮ ಆತ್ಮವು ಸ್ಪಿರಿಚುವಲ್ ವರ್ಲ್ಡಲ್ಲಿ, ಆತ್ಮಿಕ ಲೋಕದಲ್ಲಿ ಮರಣದಿಂದ ಕಿತ್ತು ತೆಗೆಯಲ್ಪಟ್ಟು ಜೀವಕ್ಕೆ ಸೇರುತ್ತದೆ. ನೀವು ಆಲ್ರೆಡಿ ಶಿಫ್ಟ್ ಆಗಿದ್ದೀರಿ. ನೀವು ಶಿಫ್ಟ್ ಆಗಿದ್ದೀರಿ. ಒಂದು ಮನೆಯಲ್ಲಿ ಲೋಭವಿಲ್ಲದಲ್ಲಿ ಇಬ್ಬರು ವಾಸಿಸಬಹುದು, ಅಣ್ಣ ತಮ್ಮಂದಿರು. ಒಬ್ಬನು ಯೇಸುವನ್ನು ಅಂಗೀಕಾರ ಮಾಡಿದ್ದಾನೆ, ಒಬ್ಬನು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ನೋಡುವಾಗ ಫಿಸಿಕಲಿ ಅವರು ಅಣ್ಣ ತಮ್ಮಂದಿರು, ಬಟ್ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಆ ಮನೆಯಲ್ಲಿ 2 ಕಿಂಗ್ಡಮ್ಗಳಿವೆ, 2 ಮನೆಗಳಿವೆ. ರೈಟ್? ಒಬ್ಬನು ದೇವರ ರಾಜ್ಯದಲ್ಲಿದ್ದಾನೆ, ಒಬ್ಬನು ಜೀವದಲ್ಲಿದ್ದಾನೆ, ಒಬ್ಬನು ಮರಣದಲ್ಲಿದ್ದಾನೆ, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ನಲ್ಲಿದ್ದಾನೆ. ಇವತ್ತು ನಾವು ಎಲ್ಲಿ ಹೋಗುತ್ತೇವೆ ಅಲ್ಲಿ ದೇವರ ರಾಜ್ಯವನ್ನು ಕ್ಯಾರಿ ಮಾಡುವರಾಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರೂ ನಂಬಿಕೆಯಿಂದಲೂ, ಫೇತ್ ಅಂತ ಹೇಳಿದ್ರೆ ಇಸ್ ನಾಟ್ ಎ ಫೀಲಿಂಗ್, ಸೆನ್ಸ್ ಅದಲ್ಲ, ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್, ಅದಕ್ಕೆ ಫೇತ್ ಅಂತ ಹೇಳ್ತಾರೆ. ಆತ್ಮದಲ್ಲಿ ಜೀವಿಸುವಂಥದ್ದು. ನೀವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ನೀವು ತಂದೆಗೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಗೆ ಮಕ್ಕಳಾದದ್ದು ಆತ್ಮದಲ್ಲಿ. ನಾವು ಆತ್ಮ ಸಂಬಂಧವಾಗಿ ಆತನ ಮಕ್ಕಳಾಗಿದೆ. ಆತ್ಮ ಸಂಬಂಧವಾದಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ಪ್ರಾಪಂಚಿಕ ಮನುಷ್ಯನು ಈ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು. ಅದು ಅವನಿಗೆ ಹುಚ್ಚು ಮಾತಾಗಿ ಕೇಳ್ತವೆ, ಫೂಲಿಶ್ನೆಸ್. ಬಟ್ ಆತ್ಮದಿಂದ ನಡೆಸಲ್ಪಡುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಬಟ್ ಇವನನ್ನು ಅವನು ತಿಳಿಯುವುದಿಲ್ಲ. ನ್ಯಾಚುರಲ್ ವ್ಯಕ್ತಿ ತಿಳಿಯುವುದಿಲ್ಲ. ಮೇ ಬಿ ನಿಮ್ಮ ಕುಟುಂಬದವರು ತಿಳಿಯಲಿಕ್ಕಿಲ್ಲ, ನಿನ್ನ ಮನೆಯವರು ತಿಳಿಯಲಿಕ್ಕಿಲ್ಲ, ನಿಮ್ಮ ಗಂಡನು ನಿಮ್ಮನ್ನು ತಿಳಿಯಲಿಕ್ಕಿಲ್ಲ, ನಿಮ್ಮ ರಿಲೇಟಿವ್ಗಳು ನಿಮ್ಮನ್ನು ತಿಳಿಯಲಿಕ್ಕಿಲ್ಲ, ನಿಮ್ಮ ಆಪ್ತರು ನಿಮ್ಮನ್ನು ತಿಳಿಯಲಿಕ್ಕಿಲ್ಲ, ನಿಮ್ಮ ಕೊಲೀಗ್ ನಿಮ್ಮನ್ನು ತಿಳಿಯಲಿಕ್ಕಿಲ್ಲ. ಬಟ್ ಕರ್ತನು ನಿಮ್ಮನ್ನು ತಿಳಿದಿದ್ದಾನೆ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ನೀವು ತಿಳಿದಿದ್ದೀರಿ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಹಲ್ಲೆಲೂಯಾ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ. ಹೇಳ್ರಿ, ಪ್ರವೀಣತೆಗೆ. ಇಂಗ್ಲಿಷ್ ಹೇಳ್ತೆ ಮೆಚೂರ್, ಪರ್ಫೆಕ್ಟ್ ಮ್ಯಾನ್. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರ, ಸಭೆಯ ಸೇವೆಗೋಸ್ಕರ, ಕ್ರಿಸ್ತನ ದೇವ ಅಭಿವೃದ್ಧಿ ಆಗುವುದಕ್ಕೋಸ್ಕರ ದೇವರು ಇವರನ್ನು ಅನುಗ್ರಹಿಸಿದನು. ಯಾರನ್ನು? ಈ 5 ಕಾಲಿಂಗ್. ಹಲ್ಲೆಲೂಯಾ. ಆ ಸ್ಕ್ರಿಪ್ಚರ್ ಮೇಲೆ ಕೆಳಗಿದೆ. ಓಕೆ, ಅದರ ಕಾಂಟೆಸ್ಟ್. ಹೇಳಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಪಕ್ಕದವರಿಗೆ ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಕಮಲಡ್ರಿ, ಕ್ರಿಸ್ತನಲ್ಲಿ ನಾವು ದೇವರಿಂದ ಹುಟ್ಟಿದವರು. ಮತ್ತು ಇನ್ನೊಂದು ಹೇಳ್ತೇನೆ, ಸಭೆಯಾಗಿ ಸೇರುವುದನ್ನು ಬಿಟ್ಟು ಬಿಡಬೇಡ್ರಿ. ಮೇಕ್ ಎ ಕಮಿಟ್ಮೆಂಟ್. ಮೇಕ್ ಎ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಮಾಡೋದು ಯಾಕಂತ ಹೇಳಿದ್ರೆ ಫಾರ್ ಯುವರ್ ಡಿಸಿಪ್ಲಿನ್. ಡಿಸಿಪ್ಲಿನ್. ಅಪೊಸ್ತಲ ಪೌಲ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸೇನೋ ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ. ಐ ಕಂಟ್ರೋಲ್ ಮೈ ಬಾಡಿ ಅಂಡ್ ಬ್ರಿಂಗ್ ಇಟ್ ಮೈ ಸಬ್ಜೆಕ್ಷನ್. ಐ ಡಿಸಿಪ್ಲಿನ್ ಮೈ ಬಾಡಿ. ಡಿಸಿಪ್ಲಿನ್ ಮಾಡಬೇಕಾದ್ರೆ ನೀವು ಡಿಸೈಡ್ ಮಾಡಬೇಕು. ನನಗೆ ದೇವರ ಆತ್ಮ ಲೀಡ್ ಮಾಡಿದ್ರೆ ನಾನು ಬರ್ತೇನೆ. ದೇವರ ಆತ್ಮ ನಿಮಗೆ ಲೀಡ್ ಹೇಗೆ ಮಾಡೋದು? ಥ್ರೂ ದ ವರ್ಡ್. ಯು ಮಸ್ಟ್ ಡಿಸೈಡ್. ಓಕೆ, ಡಿಸೈಡ್. ಯು ಮಸ್ಟ್ ಕಮಿಟ್. ಡಿಸಿಪ್ಲಿನ್ ಮಾಡಬೇಕು.
ಒಬ್ಬ ಓಟಗಾರ ಓಡುವುದಾದರೆ ಅವನು ಡಿಸಿಪ್ಲಿನ್ ಮಾಡ್ತಾನೆ. ಅವನು ಚಾಂಪಿಯನ್ ಆಗಬೇಕಾದ್ರೆ ಅವನು ಡಿಸಿಪ್ಲಿನ್ ಮಾಡ್ತಾನೆ. ಆತನು ಚಾಂಪಿಯನ್ ಆಗಬೇಕಾದ್ರೆ ಬರ್ಗರ್ ತಿಂದು ಅಥವಾ KFC ತಿಂದು ಬೆಳಿಗ್ಗೆ ಎದ್ದುಕೊಂಡು ಅವನು ಕಾಂಪಿಟೇಷನ್ಗೆ ಹೋಗುವುದಿಲ್ಲ. ಎವ್ರಿ ಡೇ 4 o'clock ಎದ್ದುಕೊಂಡು ಅವನು ತನ್ನ ದೇಹವನ್ನು ಟ್ರೈನ್ ಮಾಡ್ತಾನೆ, ತನ್ನ ದೇಹವನ್ನು ಡಿಸಿಪ್ಲಿನ್ ಮಾಡ್ತಾನೆ, ದೇಹವನ್ನು ಸ್ವಾಧೀನಪಡಿಸ್ತಾನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸೇನೋ, ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ. ಇಂಗ್ಲಿಷ್ನಲ್ಲಿ ಐ ಡಿಸಿಪ್ಲಿನ್ ಮೈ ಬಾಡಿ. ಸಿ, ನಾವು ಸಭೆಯಾಗಿ ಸೇರುವಾಗ ದೇರ್ ಇಸ್ ಎ ಕಾಪರೇಟಿಂಗ್ ಅನಾಯಿಂಟಿಂಗ್. ದೇರ್ ಇಸ್ ಎ ಕಾಪರೇಟಿಂಗ್ ಅನಾಯಿಂಟಿಂಗ್. ನೀವೊಬ್ಬರಿರುವುದು ಬೇರೆ, ಸಭೆಯಾಗಿ ಸೇರುವಾಗ ನೀವು ಉರಿತೀರಿ. ಕಟ್ಟಿಗೆಗಳು ಅದು ಒಂದು ಉರಿಯುವುದು ಬೇರೆ, 4 ಕಟ್ಟಿಗೆ ಒಟ್ಟಾಗಿ ಉರಿಯುವುದು ಬೇರೆ. ಒಂದು ಕಟ್ಟಿಗೆಗೆ ನೀರು ಬಿದ್ದರೆ ಇನ್ನೊಂದು ಕಟ್ಟಿಗೆ ಏನು ಮಾಡ್ತದೆ? ಅದಕ್ಕೆ ಶಾಖ ಕೊಡ್ತದೆ, ಬೆಂಕಿ ಕೊಡ್ತದೆ, ಉರಿಯುವಂತೆ ಮಾಡುತ್ತದೆ. ಬಟ್ ಯಾವಾಗ ಕಟ್ಟಿಗೆ ಒಂದೇ ಇರ್ತದೆ, ಒಂದು ಗಾಳಿ ಬಂತು ಅಂತ ಹೇಳಿದ್ರೆ, ಒಂದು ನೀರು ಬಿತ್ತು ಅಂತ ಹೇಳಿದ್ರೆ ಪುನಃ ಅದು ಉರಿಯುವುದಿಲ್ಲ, ಅದರಲ್ಲಿ ಬೂದಿ ಹೊರಡ್ತದೆ. ಹಲ್ಲೆಲೂಯಾ. ಯಾವಾಗ ಕಟ್ಟಿಗೆಗಳು ಒಟ್ಟಾಗಿರುತ್ತವೆ, ಒಂದು ದಿನ ಒಂದು ಕಟ್ಟಿಗೆಗೆ ಬೆಂಕಿ ತಾಗದಿದ್ದರೂ ಶಾಖ ತಾಗಿ ಅದು ಉರಿಯುತ್ತದೆ. ನೀವು ಡಿಸ್ಕವರಿಯಲ್ಲಿ ನೋಡಿದ್ದೀರಿ, ಕೋಣಗಳು ಯಾವಾಗ ಒಟ್ಟಾಗಿ ಇರ್ತವೆ ಐಕ್ಯತೆಯಲ್ಲಿ, ಆಗ ಸಿಂಹ ದೂರದಿಂದ ನೊಣ ಓಡಿಸ್ತದೆ, ಆಕಳಿಗೆ ತೆಗೆಯುತ್ತದೆ, ಫುಲ್ಲು ಲೇಜಿಯಾಗಿ ಕಾಣ್ತದೆ. ಅದು ಅಲರ್ಟ್ ಆಗುವುದು ಯಾವಾಗಂತ, ಒಂದು ಕೋಣ ಯಾವಾಗ ಹೊರಗೆ ಬರ್ತದೆ ಆಗ ಅದು ಫುಲ್ ಆಕ್ಟಿವ್ ಆಗ್ತದೆ. ಸೈತಾನ್ ಅದೇ ರೀತಿ. ಬಿ ಸೋಬರ್ ಇನ್ ದ ಸ್ಪಿರಿಟ್. ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಹಲೋ, ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡ್ತಾನೆ. ಕಮಾನ್ ಹೇಳ್ರಿ, ನಾವು ಐಕ್ಯತೆಯಲ್ಲಿ ಇರುತ್ತೇವೆ. ಪ್ರೈಸ್ ಗಾಡ್. ದೇವರ ಸನ್ನಿಧಾನಕ್ಕೆ ಬರುವಾಗ ನನ್ನ ಪೊಸಿಷನ್, ನನ್ನ ಘನತೆ, ನನ್ನ ಸ್ಥಾನ, ನನ್ನ ಮಾನ, ನನ್ನ ಬ್ಯೂಟಿ ಎಲ್ಲ ಆತನ ಪಾದಕ್ಕೆ ಇಟ್ಟು ನಾವು ಮಕ್ಕಳಾಗಿ ಎಲ್ಲವನ್ನು ಮರೆತು ಆರಾಧಿಸಬೇಕು. ಸಿ, ನ್ಯಾಚುರಲಿ ಒಂದು ಮನೆಯಲ್ಲಿ ಒಬ್ಬನಿಗೆ 5-6 ಮಕ್ಕಳಿರ್ತಾರೆ. ಅವ್ರ ಮನೆಗೆ ಬರ್ತಾರೆ, ಒಬ್ಬ ಪೊಲಿಟಿಷಿಯನ್, ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ ಜಡ್ಜ್. ಓಕೆ, ಅವ್ರು ಯಾರು ಬಂದರು ಅಲ್ಲಿ ಪೊಸಿಷನ್ ಹೊರಗೆ. ತಂದೆಗೆ ಅವರು ಏನಾಗಿದ್ದಾರೆ? ಮಕ್ಕಳು. ರೈಟ್. ತಂದೆ ಅವನನ್ನು ಸ್ವೀಕಾರ ಮಾಡುವಾಗ ಯಾವ ಪೊಸಿಷನ್ನಲ್ಲಿ ಅವನು ಸ್ವೀಕಾರ ಮಾಡುವುದಿಲ್ಲ. ರೈಟ್. ತಂದೆ ಅವನನ್ನು ಸ್ವೀಕಾರ ಮಾಡುವಾಗ, ಮಾತಾಡುವಾಗ ಮಗನಾಗಿ ಮಾತಾಡುತ್ತಾನೆ. ಆದ್ದರಿಂದ ನಾವು ಆರಾಧನೆ ಮಾಡುವಾಗ ನಮ್ಮ ತಂದೆಗೆ ನಾವು ಮಕ್ಕಳಾಗಿ ನಾವು ಆರಾಧಿಸಬೇಕು. ಎಷ್ಟು ಮಂದಿ ಉತ್ತೇಜನಗೊಂಡಿರಿ ದೇವರ ವಾಕ್ಯದಲ್ಲಿ? ಹಲ್ಲೆಲೂಯಾ. ಇಂಪಾರ್ಟೆಂಟ್. ಬ್ರದರ್ ಪ್ರಶಾಂತ್ ಅವರು ಮಾತಾಡಿದರು, ಮಾತುಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರುತ್ತದೆ. ಸೈಟ್. ಮರಿಯಳು ಏನು ಹೇಳಿದರು? ಅವನು ಏನು ಹೇಳ್ತಾನೋ ಅದನ್ನು ಮಾಡಿರಿ ಅಷ್ಟೇ. ಅವನೇನು ಹೇಳ್ತಾನೋ ಅಷ್ಟನ್ನು ಮಾಡಿ. ಎಲೀಷನ ಮನೆಗೆ ಸಿರಿಯದ ನಾಮನ ಬರುತ್ತಾನೆ. ಅವನು ಸೇನಾಧಿಪತಿ, ಒಳ್ಳೆ ಪೊಸಿಷನ್ನಲ್ಲಿದ್ದ ವ್ಯಕ್ತಿ, ಘನತೆ ಉಳ್ಳ ವ್ಯಕ್ತಿ. ಅವನು ಒಳ್ಳೆ ಕಾಣಿಕೆ ತಂದು ಬರ್ತಾನೆ. ಎಷ್ಟು ಕಾಣಿಕೆ ಗೊತ್ತುಂಟ? 210 kg ಬೆಳ್ಳಿ ಅವನು ಎಲೀಷನಿಗೆ ಕಾಣಿಕೆ ತರುವುದು. ಇಂಗ್ಲೀಷ್ನ 7 ತಲಾಂತು ಹೇಳ್ತಾರೆ. 7 ತಲಾಂತು ಅಂತ ಹೇಳಿದರೆ, 1 ತಲಾಂತು ಅಂತ ಹೇಳಿದ್ರೆ 30 kg. 7 ತಲಾಂತು ಅಂತ ಹೇಳಿದರೆ 210 kg. ಮತ್ತು 2 ತಲಾಂತು ಅವನು ಬಂಗಾರ ತರ್ತಾನೆ. ಅಂದರೆ 60 kg ಬಂಗಾರ. ಒಂದು ಕಿವಿಯದ್ದು 3 ಬಳೆ ತಂದು ಬರುವುದಲ್ಲ ಅವನು ಎಲೀಷನಿಗೆ ಕಾಣಿಕೆ ಕೊಡಲಿಕ್ಕೆ. ಗಾಡಿಯಲ್ಲಿ ತರ್ತಾನೆ, ರಥದಲ್ಲಿ ತರ್ತಾನೆ ಅವನು. ಅವನ ಸೇವಕರು ಬರ್ತಾನೆ. ಮತ್ತು ಎಷ್ಟೋ ದುಸ್ತು ಬಟ್ಟೆ ಅಂತೆ. ಅಂದರೆ ಟಾಕೆ, ಒಂದು ಟಾಕೆಯಲ್ಲಿ 50 ಮೀಟರ್ ಬಟ್ಟೆ ಇರ್ತದೆ. ರೈಟ್. ಅಷ್ಟು ಬಟ್ಟೆ, ಎಷ್ಟೋ ಒಳ್ಳೊಳ್ಳೆಯ ಬೆಸ್ಟನ್ನು ಅವನು ತಂದು ಬಂದಿದ್ದಾನೆ. ಯಾರಿಗೆ? ಎಲೀಷನಿಗೆ, ದೇವಸೇವಕನಿಗೆ ಮೀಟ್ ಆಗಲಿಕ್ಕೆ. ದೇವಸೇವಕ ಒಳಗಿದ್ದವನು ಹೊರಗೆ ಬರುವುದೇ ಇಲ್ಲ. ಹೊರಗಿನಿಂದಲೇ ಹೇಳ್ತಾನೆ. ಅವನು ಕೇವಲ ಕೇಳ್ತದೆ, ಮತ್ತು ಆ ನಾಮನ್ನಿಗೆ ಹೇಳಿ
ಅಲ್ಲಿಂದ ಹೋಗಿ ಯೋರ್ದಾನ್ ಒಳಗೆ 7 ಸರ್ತಿ ಮುಳುಗಲಿಕ್ಕೆ. ಎಷ್ಟು ಸಿಟ್ಟು ಬಂತವನು. ನಾನು ಫಸ್ಟ್ ಟೈಮ್ ಬರುವುದು, ನಾನೊಬ್ಬ ಸೇನಾಧಿಪತಿ, ನಾನೊಬ್ಬ ಘನತೆಯಲ್ಲಿದ್ದ ಪದವಿಯಲ್ಲಿದ್ದ ವ್ಯಕ್ತಿ, ಪೊಸಿಷನ್ನಲ್ಲಿದ್ದ ವ್ಯಕ್ತಿ, ನನಗೆಲ್ಲರೂ ಗೌರವ ಕೊಡ್ತಾರೆ, ನಾನು ಎಷ್ಟೋ ಯುದ್ಧಗಳನ್ನು ವಿನ್ ಆಗಿದ್ದೇನೆ, ರೈಟ್? ಅಟ್ಲೀಸ್ಟ್ ಬಾ, ಒಂದು ಚಹಾ ಕುಡಿ, ಕಾಫಿ ಕುಡಿ, ಸ್ನಾನ ಮಾಡು, ಬಟ್ಟೆ ಬದಲಾಯಿಸು, ನಾಳೆ ನಾನು ನಿನಗೆ ಹೇಳ್ತೀನಿ ಏನು ಮಾಡೋದಂತ, ಇವತ್ತು ರೆಸ್ಟ್ ಮಾಡು. ಏನಿಲ್ಲ, ಒಳಗೆ ಇನ್ವೈಟ್ ಮಾಡದೆ ಅಲ್ಲಿಂದಲೇ ನನ್ನನ್ನು ಕಳಿಸುವುದಾದರೆ ಅವನಿಗೆ ಅಷ್ಟು ಅಹಂಕಾರ ಇರ್ತದೆ, ನನಗೆ ಎಷ್ಟು ಇರಬೇಕು? ಹೋಗುವ. ಕುಷ್ಠ ಗುಣ ಆಗಬೇಕಾದ್ದು ಯಾರದ್ದು? ಎಲಿಷನದ್ದಲ್ಲ, ನಾಮಾನನದ್ದು, ರೈಟ್? ತುಂಬ ಸಿಟ್ಟು ಬಂತು ಅವನಿಗೆ, ತುಂಬ ಸಿಟ್ಟು ಬಂತು. ಆಗ ಅವನ ಸೇವಕ ಹೇಳ್ತಾನೆ, ಅಪ್ಪನವರೇ, ಕಠಿಣವಾದ ಕೆಲಸ ಹೇಳಿದರೆ ನೀವು ಮಾಡ್ತಿದ್ದೀರೇ ಇಲ್ವಾ? ಮತ್ತು ಪ್ರಶಾಂತ್ ಹೇಳಿದೆ, ಯಾರು ಏನು ಹೋರ್ಲಿಕ್ಕೆ ಹೇಳಿದರೆ, ಉರುಳು ಒಂದು ಕಾಲಲ್ಲಿ ನಿಲ್ಲಲಿಕ್ಕೆ ಹೇಳಿದರೆ, ಅಥವಾ ನಡೆದುಕೋ 10 ಕಿಲೋಮೀಟರ್ ನಡೆ ಅಂತ ಹೇಳಿದರೆ, ಗುಡ್ಡ ಹತ್ತು ಅಂತ ಹೇಳಿದರೆ, ಏನು ಹೇಳಿದರೆ ಮಾಡ್ತೀವಿ, ರೈಟ್? ಇದೇನಿಲ್ಲ. ಅವನಿಗೆ ಫುಲ್ಲು ನೆನಪಂತು, ನಮ್ಮ ಊರಲ್ಲಿರುವ, ನಮ್ಮ ದೇಶದಲ್ಲಿರುವ ಹೊಳೆಗಳು ಮತ್ತು ಹಳ್ಳಿಗಳು ಇವುಗಳಿಗಿಂತ ಎಷ್ಟೋ ಚೆನ್ನಾಗಿದೆ, ಬೆಟರ್ ಇದೆ. ಸ್ನಾನ ಮಾಡಿ ಗುಣ ಆಗುವುದಾದ್ರೆ ನಾವು ಇಲ್ಲಿ ಬರಬೇಕಾ? ಕೆಲವೊಮ್ಮೆ ಮನುಷ್ಯರ ಎಣಿಕೆಯಲ್ಲಿ ಸಿಂಪಲ್ ಆಗಿರುವಂಥದ್ದು ದೇವರ ಎಣಿಕೆಯಲ್ಲಿ ಅದು ದೊಡ್ಡ ಡೋರನ್ನು ಓಪನ್ ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ವಾಟರ್ ಬ್ಯಾಪ್ಟಿಸಮ್ ನೋಡಲಿಕ್ಕೆ ಸಿಂಪಲ್, ಖಾಲಿ ಮುಳುಗಲಿಕ್ಕೆ ತೆಗಿಲಿಕ್ಕೆ, ಮುಳುಗಲಿಕ್ಕೆ ಏಳಲಿಕ್ಕೆ ಅಷ್ಟೇ. ಬಟ್ ಅದರ ಹಿಂದೆ ಗ್ರೇಟ್ ಬ್ಲೆಸ್ಸಿಂಗ್ ಇದೆ. ಓಕೆ, ಇಡೀ ಹೆವನೇ ನಿನಗೆ ಓಪನ್ ಆಗ್ತದೆ. ಯಾಕಂದ್ರೆ ನೀನು ಪರಲೋಕಕ್ಕೆ ನೀನು ವಿಧೇಯನಾಗುತ್ತೆ, ಪರಲೋಕವನ್ನು ನೀನು ಸನ್ಮಾನ ಮಾಡುತ್ತಿ, ಪರಲೋಕದ ಮಾತನ್ನು ನೀನು ಗೌರವಿಸ್ತಿ. ನಿನಗೆ ಅದು ಸಿಂಪಲ್ ಕಾಣಬಹುದು, ನಮ್ಮನಿಗೆ ಅದು ಸಿಂಪಲ್ ಕಂಡಿತ್ತು. ನೋ, ದೇವರ ಯಾವುದೇ ವಾಕ್ಯವನ್ನು ಸಿಂಪಲ್ ಆಗಿ ನೋಡಬೇಡ್ರಿ. ಇಟ್ ಕಂಟೈನ್ ಗ್ರೇಟ್ ಬ್ಲೆಸ್ಸಿಂಗ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅದು ನಿಮ್ಮ ಡೆಸ್ಟಿನಿಯನ್ನೇ ಬದಲಾಯಿಸ್ತದೆ. ಅದು ಮಾತುಗಳು ಸಿಂಪಲ್ ಆಗಿರ್ಬೋದು, ಬಟ್ ದೊಡ್ಡ ಸಂಗತಿಯನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ನಮ್ಮನ್ನು ಹೋಗ್ತಾನೆ, ಮುಳುಗ್ತಾನೆ, ಅವನ ಚರ್ಮ ಕೂಸಿನ ಚರ್ಮದಂತೆ ಆಗ್ತದೆ, ರೈಟ್? ಓಕೆ, ಈಗ ಅವನ ಗಿಫ್ಟ್ ಕೊಡ್ತಾನೆ. ನಿನ್ನದು ₹1 ಕಾಣಿಕೆ ಬೇಡ, ಹೋಗು, ಓದಿಯಲ್ಲಿ. ಸೆಕೆಂಡ್, ಓಕೆ, ನಾಮನ್ನು ಸ್ವಲ್ಪ ದೂರಕ್ಕೆ ಹೋದ ನಂತರ ಮೇಲೆ 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 16ನೇ ವಚನ, 18ನೇ ವಚನ. ಓಕೆ, ಅದಕ್ಕೆ ಎಲಿಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮನನ್ನು ಎಷ್ಟು ಒತ್ತಾಯ ಪಡಿಸ್ತಾನೋ ಅವನು ತೆಗೆದುಕೊಳ್ಳಲೇ ಇಲ್ಲ. ನೋ ಕಾಣಿಕೆ. ಎಷ್ಟು ತಂದಿದ್ದ? ಓದಿಯಲ್ಲಿ 10. ಆಗ ಅವನು ಎಲಿಷನಿಗೆ, ನೀನು ನನ್ನದನ್ನು ಸ್ವೀಕರಿಸುತ್ತಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೆಸರು ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ರಿಪೆಂಟ್ ಆದ ಆತನೇ ಒಬ್ಬನು. ಓಕೆ, ಆದರೆ ಈ ವಿಷಯದಲ್ಲಿ ಯೆಹೋವನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರೀಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲಿಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ನೆಕ್ಸ್ಟ್ ನೋಡಿ, ಇದು ಗಮ್ಮತ್ತುಂಟು. ನಾಮನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೇಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಈ ಅರಮ್ಯನಾದ ನಾಮಾನಿಂದ ಏನೂ ತೆಗೆದುಕೊಳ್ಳದೆ ಅವನು ಹಾಗೇ ಕಳಿಸಿಬಿಟ್ಟನಲ್ಲ, ರೈಟ್? ಇಷ್ಟು ಆಫರಿಂಗ್ ಬರ್ತಾ ಉಂಟು, ಅದನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಈ ವ್ಯಕ್ತಿಗೆ ಮೂರ್ಖತನ ಕಳಿಸಿಬಿಟ್ಟನಲ್ಲ. ತುಂಬ ನೋವಾಯಿತು ಅವನಿಗೆ. ಎಲೀಷ ಯಾವಾಗಲೂ ಸ್ಪಿರಿಚುವಲಿ ನೋಡುವ ವ್ಯಕ್ತಿ, ಗೇಜಿ ಯಾವಾಗಲೂ ನ್ಯಾಚುರಲ್ ನೋಡುವ ವ್ಯಕ್ತಿ. ಇವತ್ತು ಅಭಿವೃದ್ಧಿಗೋಸ್ಕರ, ಹಣಗೋಸ್ಕರ ನೀವು ನ್ಯಾಚುರಲ್ ನೋಡಿದರೆ ಅದು ನಿಮ್ಮನ್ನು ಬಿಟ್ಟು ಓಡ್ತದೆ. ನೀವು ಸ್ಪಿರಿಚುವಲಿ ನೋಡಿದರೆ ಅದು ನಿಮ್ಮನ್ನು ಹಿಂಬಾಲಿಸ್ತದೆ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಹೇಳ್ರಿ, ಸ್ಪಿರಿಚುವಲಿ, ನ್ಯಾಚುರಲಿ.
ಓಕೆ, ಇವತ್ತು ಅನೇಕರು ಕೊರತೆಯಲ್ಲಿ ಇರಲಿಕ್ಕೆ ಕಾರಣ ಏನು? ಅವ್ರು ಎವ್ರಿಥಿಂಗ್, ಅವ್ರು ಪ್ರತಿಯೊಂದನ್ನು ಅವರು ನ್ಯಾಚುರಲ್ ನೋಡ್ತಾರೆ. ಸ್ಪಿರಿಚುವಲ್ ವಿಲ್ ಕಂಟ್ರೋಲ್ ನ್ಯಾಚುರಲ್. ಗೊತ್ತಾ ನಿಮಗೆ? ಸ್ಪಿರಿಚುವಲ್ ವಿಲ್ ಕಂಟ್ರೋಲ್ ನ್ಯಾಚುರಲ್. ಅರಾಮ್ಯರು ಅವನನ್ನು ಹಿಡಿಲಿಕ್ಕೆ ಬರ್ತಾರೆ. ನಾವು ನೋಡ್ತೇವೆ ಎಲಿಷನನ್ನು ಹಿಡಿಲಿಕ್ಕೆ ಬರ್ತಾರೆ. ಹಿಡಿಲಿಕ್ಕೆ ಬರುವಾಗ ಎಲಿಷನು ನೋಡುವ ರೀತಿಯೇ ಬೇರೆ, ಎಲಿಷನ್ನು ನೋಡುವ ರೀತಿಯೇ ಬೇರೆ, ಗೇಜ್ ನೋಡುವ ನೀತಿಯೇ ಬೇರೆ. ಗೇಜ್ ಹೇಳ್ತಾನೆ, ನೋಡಿ ಅಲ್ಲಿ ಅರಾಮ್ಯದವರು ನಮ್ಮನ್ನು ಹಿಡಿಲಿಕ್ಕೆ ಬಂದ ರಥರಥಾಶಗಳಿದೆ. ಅದಕ್ಕೆ ಎಲಿಷನ್ ಹೇಳ್ತಾನೆ, ನಮ್ಮಲ್ಲಿ ಇರುವವರು ಅವರಲ್ಲಿರುವವರಿಗಿಂತ ಹೆಚ್ಚಿನವರು. ರೈಟ್. ನೆಕ್ಸ್ಟ್ ಹೇಳ್ತಾನೆ, ದೇವರೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಆಗ ಅವನು ನೋಡ್ತಾನೆ ಅಗ್ನಿಮಯವಾದ ರಥರಥಾಶಗಳು. ಹೇಳ್ರಿ, ಎಲಿಷ ನೋಡಿದಂತೆ ಗೆಹೇಜಿ ನೋಡಿದನು. ಎಲಿಷನು ನೋಡಿದಂತೆ ಗೆಹೇಜಿ ನೋಡುವಂಥದ್ದು ಯೂನಿಟಿ. ಹಲೋ, ಯೂನಿಟಿ ಅಂದ್ರೆ ಏನು? ಲೀಡರ್ ಏನು ನೋಡ್ತಾನೆ ಅದನ್ನು ಸೇವಕ ನೋಡುವಂಥದ್ದೇ ಯೂನಿಟಿ. ಇಲ್ಲಾದರೆ ಡಿಸ್ಯೂನಿಟಿ. ಅದಕ್ಕೆ ಅಪೊಸ್ತಲ ಪೌಲ ಹೇಳಿದೆ, ದೇರ್ ಇಸ್ ನೋ ಡಿವಿಷನ್ ಅಮಾಂಗ್ ಯು. ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನೋ ಡಿವಿಷನ್ ಅಮಾಂಗ್ ಯು. 1 chapter 10 verse, 1 Corinthians. ಹಲೋ, ಕೇಳ್ತಾ ಇದ್ದೀರಾ? ಡಿವಿಷನ್ ಅಂದರೆ 2 ವಿಷನ್, 2 ದರ್ಶನ, 2 ರೀತಿಯಲ್ಲಿ ಕಾಣುವುದು. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ಆತ್ಮಿಕವಾಗಿ ನೋಡ್ಲಿಕ್ಕೆ ಕಲಿಬೇಕು. ದೇವರು ನಿಮಗೆ ಆತ್ಮಿಕವಾಗಿ ತೋರಿಸ್ತಾನೆ, ನೀವು ಆತ್ಮಿಕವಾಗಿ ನೋಡಬೇಕು. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ, ಎಲ್ಲರೂ ನೋಡಿ. ಯೋಶುವ 6:2, ಯೋಶುವ 6:2 ಎಲ್ಲರೂ ಓದಿರಿ, ಎಲ್ಲರೂ ಓದಿರಿ, ಎಲ್ಲರೂ ಓದಿರಿ, ಎಲ್ಲರೂ. ಬೆಂಗಳೂರು, ಕಮಾನ್, ಸ್ಕ್ರೀನಲ್ಲಿ ಬೀಳ್ತಾ ಇದೆ, ಓದಿ. ಆಗ ಯೆಹೋವನು ಯೋಶುವನಿಗೆ, ನೋಡು. ಯಾರು ಹೇಳಿದ್ದು? ಆಗ ಯೆಹೋವನು ಯೋಶುವನಿಗೆ ಏನು ಹೇಳಿದ? ನೋಡು. ಪಕ್ಕದವರಿಗೆ ಹೇಳಿ, ನೋಡು. ಕಮಾನ್ ಕಮಾನ್ ಹೇಳಿ, ನೋಡು. ಕಮಾನ್, ನೋಡು. ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು ನಿನ್ನ ಕೈಗೆ, ಕಮಾನ್ ಕಮಾನ್, ಹೇಗೆ ಒಪ್ಪಿಸ್ತೇನೆ ಅಲ್ಲ, ಒಪ್ಪಿಸಿದ್ದೇನೆ. ಇಟ್ ಇಸ್ ಡನ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇವರು ನೋಡ್ತಾ ಇದ್ದಾನೆ ಯೆರಿಕೋ ಗೋಡೆ ಬಿದ್ದದನ್ನು. ದೇವರು ನೋಡ್ತಾ ಇದ್ದಾನೆ ಯೆರಿಕೋ ಗೋಡೆ ಬಿದ್ದದನ್ನು. ಈಗ ದೇವರು ಹೇಳ್ತಾ ಇದ್ದಾನೆ, ನಾನು ನೋಡಿದಂತೆ ನೀನು ನೋಡು. ಆ ಯೆರಿಕೋ ಪಟ್ಟಣವನ್ನು ನಾನು ನಿನ್ನ ಕೈಗೆ ಕೊಟ್ಟಿದ್ದೇನೆ, ಒಪ್ಪಿಸಿದ್ದೇನೆ, ನೋಡು. ದೇವರು ಹೇಳ್ತಾ ಇದ್ದಾನೆ, ಆತನ ಬಾಸುಂಡೆಗಳಿಂದ ನಿನಗೆ ಗುಣ ಆಯಿತು, ನೋಡು. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ, ನೋಡು. ಕಮಾನ್ ಹೇಳ್ರಿ, ಎಲಿಷನು ನೋಡಿದಾಗೆ ನಾವು ನೋಡಬೇಕು. ತಂದೆ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಹಲ್ಲೆಲೂಯಾ. ವಾಕ್ಯ ಏನು ಹೇಳುತ್ತದೆ ಅದು ದೇವರು ನೋಡುವಂಥದ್ದು. ಈಗ ಓಕೆ, ದೇವರು ಏನು ಹೇಳಿದ ಯೋಶುವನಿಗೆ? ನೋಡು, ರೈಟ್? ಈಗ ಯೋಶುವ ಏನು ಹೇಳ್ತಾನೆ? ಓದಿರಿ, 6ನೇ ಅಧ್ಯಾಯ 16ನೇ ವಚನ ಓದಿ. 7ನೇ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೋಶುವನು ಜನರಿಗೆ, ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಡ್ತಾನಂತ ಹೇಳುವುದಿಲ್ಲ. ಹಲೋ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ. ಪಾಸ್ಟರ್, ಎಂಚಿನ ಬೋಧನೆ ಕೊಟ್ಟಿದ್ದಾನೆ, ಆಗಿದೆ ಆಗಿದೆ, ಎಂತ ದುರ್ಬೋಧನೆ. ಎಲೀಷನು ನೋಡಿದಂತೆ ಗೆಹೇಜಿ ನೋಡಲಿಲ್ಲ. ಅದಕ್ಕೋಸ್ಕರ ಗೆಹೇಜಿ ಆ ಕಾಣಿಕೆ ಹಿಂದೆ ಓಡಿದ, ಹಣದ ಹಿಂದೆ ಓಡಿದ.
ಡೋಂಟ್ ಸಿ ನ್ಯಾಚುರಲ್. ಇವತ್ತು ನಿಮ್ಮ ನ್ಯಾಚುರಲ್ ಕಂಡೀಷನ್ ಏನೇ ಆಗಿರ್ಬೋದು, ಅದರ ಮೇಲೆ ಇದ್ದ ದೃಷ್ಟಿಯನ್ನು ತೆಗೆಯಿರಿ, ಸ್ಪಿರಿಚುವಲ್ ದೃಷ್ಟಿ ಹಾಕಿರಿ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿದ್ದಾನೆ. ನೋಡಿರಿ, ಅಂಟಿಲ್ ನಿಮ್ಮ ಕಣ್ಣುಗಳು ಬೆಳಗುವ ತನಕ ಆ ವಚನವನ್ನು ಹೇಳಿರಿ. ಯಾವಾಗ ನಿಮ್ಮ ದೃಷ್ಟಿ ನೋಡ್ತದೆ, ಆತ್ಮಿಕ ಸಂಗತಿಗಳಲ್ಲಿ ಆತ್ಮಿಕ ಸಂಗತಿ ನ್ಯಾಚುರಲ್ ಸಂಗತಿಗಳನ್ನು ಕಂಟ್ರೋಲ್ ಮಾಡುತ್ತದೆ. ಹಲ್ಲೆಲೂಯಾ. ಎಲೀಷನು ಪ್ರಾರ್ಥನೆ ಮಾಡಿದ, ಇವನ್ ನೋಡುವಂತೆ ಇವನ ಕಣ್ಣುಗಳನ್ನು ತೇರೆ. ಆಗ ನೋಡುವಾಗ ಅಗ್ನಿಮಯವಾದ ರಥರಥಾಶಗಳು, ಅವುಗಳು ಏನಾದರೂ ಬಂದವ? ಅಲ್ಲೇ ಇದ್ದವು. ದೇವರು ಆಲ್ರೆಡಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನ ನಮಗೆ ಅನುಗ್ರಹ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಇಂಪಾರ್ಟೆಂಟ್, ನಾವು ಯಾವಾಗ ನೋಡ್ತೇವೆ ಆಗ ಅವುಗಳು ಆಕ್ಟಿವೇಟ್ ಆಗ್ತವೆ. ಎಲ್ಲಿವರೆಗೆ ನಾವು ನೋಡುವುದಿಲ್ಲ ಅವುಗಳು ಆಕ್ಟಿವೇಟ್ ಆಗುವುದಿಲ್ಲ. ದೇವರು ಹೇಳಿದ, ನಾನು ಕಾನಾನ್ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ. 10 ಮಂದಿ ಹೇಳಿದರು, ಅಲ್ಲಿ ದೈತ್ಯರಿದ್ದಾರೆ, ಅವರು ದೊಡ್ಡ ದೊಡ್ಡ ಜನ ಜೀವದವರಿದ್ದಾರೆ, ನಮ್ಮಿಂದ ಹತ್ತಲು ಆಗುವುದಿಲ್ಲ ಅಂತ. ಬಟ್ ಕಾಲೇಬ ಮತ್ತು ಜೋಶುವ ಹೇಳಿ, ದೇವರು ನಮಗೆ ಆ ಪಟ್ಟಣವನ್ನು ದೇಶವನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ಅವರು 10 ಮಂದಿ ಈವಿಲ್ ರಿಪೋರ್ಟ್ ತಂದು ಬಂದರು ಅಂತ ವಾಕ್ಯ ಹೇಳ್ತಾರೆ. ನೀನು ನ್ಯಾಚುರಲಿ ಮಾತಾಡುವಂಥದ್ದು ದಟ್ ಇಸ್ ದ ಈವಿಲ್ ರಿಪೋರ್ಟ್. ನೀನು ಸ್ಪಿರಿಚುವಲಿ ಮಾತಾಡುವಂಥದ್ದು ಗಾಡ್ಸ್ ರಿಪೋರ್ಟ್. ಹಲ್ಲೆಲೂಯಾ. ನ್ಯಾಚುರಲ್ ಕಂಡೀಷನ್, ಸಮಸ್ಯೆ, ಪರ್ವತ, ಲಾಸ್, ಫೇಲಿಯರ್, ಸಾಲ, ಇದನ್ನು ಇಡೀ ದಿನ ನೀನು ಮಾತಾಡುವಂಥದ್ದು ದಟ್ ಇಸ್ ದ ಈವಿಲ್ ರಿಪೋರ್ಟ್. ದೇವರ ರಿಪೋರ್ಟ್ ಮಾತಾಡುವುದಂದ್ರೆ ನೀನು ನಂಬುವುದು, ನೋಡುವುದು, ದೇವರು ತೋರಿಸಿದಂತೆ ನೋಡುವುದು. ಕಿತ್ತು ಹಾಕಲು, ಹಾಳು ಮಾಡಲು, ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನನ್ನ ಮಾತುಗಳನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಜೆರಮಯ ಏನ್ ನೋಡ್ತಾ ಇದೀಯಾ? ಹಲೋ. ನಿಮ್ಮ ಆತ್ಮಿಕ ಮನುಷ್ಯ ಎದ್ದರೆ ಅವನು ಡಿಫರೆಂಟ್ ನೋಡುತ್ತಾನೆ. ನಿಮ್ಮ ಒಳಗಿನ ಮನುಷ್ಯ ಎದ್ದರೆ ಆತನು ಸ್ಪಿರಿಚುವಲ್ ನೋಡ್ತಾನೆ. ಅದಕ್ಕೋಸ್ಕರ ನಾಮಾನನ ಕಾಣಿಕೆಯ ಮೇಲೆ ಅವನ ದೃಷ್ಟಿ ಇರಲಿಲ್ಲ. ಎಲೀಷನದ್ದು ಗೇಜಿಗೆ ಮಾತ್ರ ಟೆನ್ಷನ್ ಆಯಿತು. ರೈಟ್. ಇವತ್ತು ಎಷ್ಟೋ ಮಂದಿ, ಎಷ್ಟೋ ಹಣ ಇದೆ, ಹಣದಲ್ಲಿ ಎಲ್ಲವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನನ್ನ ಹತ್ರ ಹಣ ಇದ್ದರೆ ನಾನು ಇದನ್ನು ಮಾಡ್ತಿದ್ದೆ. ಅವ್ರಿಗೆ ಗೊತ್ತೇ ಇಲ್ಲ ಏನು ಮಾಡುವುದಂತ, ಹೇಗೆ ಖರ್ಚು ಮಾಡುವುದಂತ ಗೊತ್ತಿಲ್ಲ. ರೈಟ್. ಹಣ ಇದೆ ಕೆಲವರ ಹತ್ರ, ಬಟ್ ಮನಿ ವಿಲ್ ಕಂಟ್ರೋಲ್. ಆ ಹಣ ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಣ ಹೇಳಿದಾಗ ಅವರು ನಲಿತಾರೆ. ಹಲೋ. ಯಾವಾಗ ನೀವು ಸ್ಪಿರಿಚುವಲಿ ಡೆವಲಪ್ ಆಗ್ತೀರಿ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ತೀರಿ, ಅಂದರೆ ಸ್ಪಿರಿಚುವಲ್ ನೋಡ್ತೀರಿ, ನ್ಯಾಚುರಲ್ ವಿಲ್ ಫಾಲೋ ಯು. ಇದರ ನಂತರ ಎಲ್ಲ ಸಂಗತಿಗಳು ನಿಮ್ಮ ಕಡೆಗೆ ಹರಿದು ಬರುತ್ತವೆ. ಹೇಳ್ರಿ, ಆತ್ಮಿಕ ಲೋಕವು ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಹಣವನ್ನು ಕಂಟ್ರೋಲ್ ಮಾಡುತ್ತದೆ, ನಿಮ್ಮ ಬಿಸ್ನೆಸ್ ಅನ್ನು ಕಂಟ್ರೋಲ್ ಮಾಡುತ್ತದೆ. ಹಲ್ಲೆಲೂಯಾ. ಅನ್ಯರು ನಂಬುತ್ತಾರೆ, ಒಂದು ಲಿಂಬು ಕಟ್ಟಿ ಎಷ್ಟೋ ಕಸ್ಟಮರ್ ಎಳೀತಾರೆ. ನಾವು ಲಿಂಬು ಕಟ್ಟಿ ಎಳೆಯುವವರಲ್ಲ, ನಾವು ದೇವದೂತರನ್ನು ಬಿಡುಗಡೆ ಮಾಡುವವರು. ಹಲ್ಲೆಲೂಯಾ. ನಮ್ಮ ದೇವದೂತರು ಬಿಡುಗಡೆ ಆಗುವುದು ದೇವರ ವಾಕ್ಯವನ್ನು ನೀನು ನಂಬಿ ಡಿಕ್ಲೇರ್ ಮಾಡಿದಾಗ, ನೀನು ಸ್ಪಿರಿಚುವಲ್ ಡೆವಲಪ್ ಆದಾಗ ನ್ಯಾಚುರಲ್ ವರ್ಲ್ಡ್ ನಿಮ್ಮ ಸ್ವಾಧೀನಕ್ಕೆ ಬರುತ್ತದೆ. ಹಲೋ, ಇದ್ದೀರಾ ಇಲ್ಲಿ? ನೋಡು. ಕಮಲ್ ಹೇಳ್ರಿ, ನೋಡು. ದೇವರು ಆರೋಗ್ಯವನ್ನು ಕೊಟ್ಟಿದ್ದಾನೆ, ನೋಡು. ದೇವರು ಸಮೃದ್ಧಿಯನ್ನು ಕೊಟ್ಟಿದ್ದಾನೆ, ನೋಡು. ಪರಲೋಕದ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ಅನುಗ್ರಹ ಮಾಡಿದ್ದಾನೆ, ನೋಡು. ಆತ ನಿನ್ನ ಸುತ್ತಲೂ ದೇವದೂತರ ದಂಡನ್ನು ಇಳಿದು ಕಾಪಾಡಿದ್ದಾನೆ, ನೋಡು. ಉಪದ್ರವ ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ, ನೋಡು. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದು ನಿನಗೇನು ತಟ್ಟುವುದಿಲ್ಲ, ನೋಡು. ಆತನ ಸತ್ಯತೆಯೇ ನಿನಗೆ ಖೇಡಿಯ ಗುರಾಣಿಯಾಗಿದೆ, ನೋಡು. ನೀನು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನಗೆ ಶುಭವೇ ಉಂಟಾಗುವುದು, ನೋಡು. ಕಮಾ, ನೋಡು. ಹೇ ಪಾಸ್ಟರ್, ನಾನು ಟ್ರೈ ಮಾಡ್ತಾ ಇದ್ದೆ, ನೋಡ್ಲಿಕ್ಕೆ ಆಗುದಿಲ್ಲ. ಡೋಂಟ್ ಟ್ರೈ, ಪ್ರೇ. ಎಫೆಸೀಯರಿಗೆ ಬರೆದ 1ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನದ ಪ್ರಾರ್ಥನೆಯನ್ನು ದಿನಕ್ಕೊಂದು 4-5 ಸರ್ತಿ ಮಾಡ್ರಿ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನ ತಂದೆಯು ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನನಗೆ ದಯಪಾಲಿಸಿದಕ್ಕೋಸ್ಕರ ಸ್ತೋತ್ರ. ಆತನು ನನ್ನ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವನಾದ ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯ ಎಷ್ಟು ಅತಿಶಯವೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನಾನು ತಿಳಿದುಕೊಳ್ಳುವಂತೆ ನಿನಗೆ ಅನುಗ್ರಹಿಸು. ಈ ಪ್ರಾರ್ಥನೆ ನಿಮ್ಮ ಪರ್ಸನಲ್ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಈ ಪ್ರಾರ್ಥನೆ ಹೇಳಿ ಎಲ್ಲಿ ನಿಮಗೆ ನಿಮ್ಮ ಮಕ್ಕಳನ್ನು ಮೆನ್ಷನ್ ಮಾಡಿ, ನಿಮ್ಮ ಗಂಡನನ್ನು ಮೆನ್ಷನ್ ಮಾಡಿ, ಹೆಂಡತಿಯನ್ನು ಮೆನ್ಷನ್ ಮಾಡಿ. ನಾನು ಹೇಳ್ತೇನೆ, ನಿಮ್ಮ ಕಣ್ಣುಗಳು ಸ್ಪಿರಿಚುವಲಿ ಕಂಗೊಳಿಸ್ಲಿಕ್ಕೆ ಪ್ರಾರಂಭವಾಗ್ತವೆ. ನೆಕ್ಸ್ಟ್ ಎಫೆಸಿಯನ್ 3:15 ವರ್ಸ್. ಹೀಗಿರಲಾಗಿ ಭೂಪರಲೋಕಗಳೆಲ್ಲ ಪ್ರತಿ ಜನ ಹೆಸರು ತಿದ್ದುಕೊಳ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಇರಿಕೊಂಡು, ನೀವು ದೇವರ ಆತ್ಮನ ಮೂಲಕ ಎಲ್ಲಿ? ಆಂತರ್ಯದಲ್ಲಿ. ಹೇಳ್ರಿ, ಆಂತರ್ಯದಲ್ಲಿ. ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯನು ಆಂತರ್ಯದಲ್ಲಿ ವಿಶೇಷವಾದ ಬಲ ಹೊಂದಿದವರಾಗಿರುವಂತೆಯೂ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ. ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೂ ಮೀರುವ, ಸೆನ್ಸ್ ನಾಲೆಜ್ಗಿಂತ ಜ್ಞಾನಕ್ಕೂ ಮೀರುವ, ಇಂದ್ರಿಯಗಳು ಏನು ಇನ್ಫಾರ್ಮೇಶನ್ ಕೊಡ್ತವೆ ಆ ಜ್ಞಾನಕ್ಕೂ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಶಕ್ತರಾಗುವಂತೆ, ಆತನ ಸಂಪೂರ್ಣತೆಯ ಮಟ್ಟಿಗೆ ನಾವು ಪರಿಪೂರ್ಣರಾಗುವಂತೆ ಆತನು ನಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸಿ. ನಮ್ಮಲ್ಲಿ ಕಾರ್ಯ ಮಾಡುವ ನೆಕ್ಸ್ಟ್ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ, ಎಲ್ಲಿ? ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ, ಕಲ್ಪನೆ ಮಾಡುವುದಕ್ಕಿಂತಲೂ, ಆಲೋಚನೆ ಮಾಡುವುದಕ್ಕಿಂತಲೂ, ಇಮ್ಯಾಜಿನ್ ಮಾಡುವುದಕ್ಕಿಂತಲೂ, ಪಿಕ್ಚರ್ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತೇಸುನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಹಲೋ, ನಿನ್ನ ಸನ್ನಿಧಿಯಲ್ಲಿ ಓಹೋ ಗ್ಲೋರಿ, ಓ ಎಸ್ ಬೆಂಗಳೂರು ಅರೈಸ್. ಪ್ರೈಸ್ ಗಾಡ್. ಕೆಲವು ಟೆಸ್ಟ್ ಮನಿಗಳಿವೆ. ಒಂದು ಟೆಸ್ಟ್ ಮನಿ ಹಾಕಲಿಕ್ಕೆ ನಾನು ಎನ್ಕರೇಜ್ ಮಾಡ್ತೀನಿ. ಇಲ್ಲಿ ಮೀಡಿಯಾ ಟೀಮ್ ಇದೆ. ಒಂದು ಟೆಸ್ಟ್ ಮನಿ, ಒಂದು ಸಹೋದರಿಯದ್ದು, ಹೇಗೆ ಆಕೆ ವಾಕ್ಯವನ್ನು ತನ್ನ ಮಗನಿಗೆ ಡಿಕ್ಲೇರ್ ಮಾಡಿದಳು ಕೇಳಿ ಎಲ್ಲರೂ. ಸೌಂಡ್ ಕೊಡಿ. ಸಣ್ಣ ಹಳ್ಳಿಯಿಂದ ಮಾತಾಡ್ತಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾವೇರಿಯಿಂದ ಒಂದು ಸಣ್ಣ ಹಳ್ಳಿಯಿಂದ ಮಾತಾಡ್ತಾ ಇರೋದು. ಈಗ ಒಂದು 6-7 ತಿಂಗಳದ ಹಿಂದೆ ನನ್ನ ಮಗನಿಗೆ 12 ವರ್ಷದ ಮಗ ಸುಮಂತ್ ಅಂತ ಹೇಳಿ, ಅವನು ತುಂಬ ಆಸ್ತಮದಿಂದ ತುಂಬ ಬಳಲ್ತಾ ಇದ್ದ. ಏನು ತಿಂದರು, ಏನು ಕುಡಿದ್ರು, ಅವನಿಗೆ ಹೆಂಗೆ ಕೇರ್ ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ತುಂಬ ರಾತ್ರಿ ಹಗಲು ಆಸ್ತಮ. ಏನು ಸಣ್ಣ ಚಾಕ್ಲೇಟ್ ತಿಂದರೂ ಕೂಡ, ಅಥವಾ ಏನು ಅನ್ನ ಸಾಂಬಾರು ಊಟ ಮಾಡಿದರೂ ಕೂಡ ಅವನಿಗೆ ಒಂಥರ ಚೇಂಜಸ್ ಆಗ್ತಾಯಿತ್ತು. ಆವಾಗ ನಾವು ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಅವರು ಶ್ವಾಸಕೋಶದ ಸ್ಪೆಷಲಿಸ್ಟ್ ಹತ್ರ ನಮಗೆ ಹೇಳಿದರು. ಆಮೇಲೆ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಏನಾದರೂ ಮಾತಾಡು ಅಂತ ಹೇಳಿ. ಆವತ್ತೇ ಸೇವಕರಾದ ರೋಷನ್ ಗ್ಲೋಬಲ್ ಸೇವಕರು ನೀವು ಅರಿಕೆ ಮಾಡಿರಿ, ಮಕ್ಕಳ ವಿಷಯದಲ್ಲೇ ಮೆಸೇಜನ್ನು ಹೇಳಿದ್ರು ಅವತ್ತು. ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ದಿನ ನಾನು ಅದನ್ನು ನೋಡಿದೆ. ನಿಮ್ಮ ಮಕ್ಕಳು ಸುಕ್ಷೇಮವಾಗಿದ್ದಾರೆ, ಶಿಕ್ಷಿತರನ್ನಾಗಿ ಮಾಡಿ ಅಧಿಕ ಸುಕ್ಷೇಮನ ಉಂಟು ಮಾಡಿದ್ದಾರೆ ಅಂತ ಹೇಳ್ರಿ ಅಂತ ಹೇಳಿ ಅವತ್ತು ಮೆಸೇಜ್ ಇತ್ತು. ನಾನು ಆವಾಗ ಅದನ್ನು ಬರೆದೆ ನೋಟ್ಸಲ್ಲಿ. ನನ್ನ ಮಗನಿಗೆ ಗುಣವಾಗಿದೆ, ದೇವರು ಶಿಕ್ಷಿತರನ್ನಾಗಿ ಮಾಡಿ ಅಧಿಕ ಸುಕ್ಷೇಮನ ಉಂಟು ಮಾಡಿದ್ದಾರೆ ಅಂತ ನಾನು ಹೇಳಿ ಅದನ್ನು ಒಂದು ಪೇಜ್ವರೆಗೂ ಬರೆದು ಅದನ್ನು ಡಿಕ್ಲೇರ್ ಮಾಡಿ ನಾವು ಆ ಒಂದು ಶ್ವಾಸಕೋಶದ ತಜ್ಞರ ಡಾಕ್ಟ್ರ್ ಹತ್ರ ಮೀಟ್ ಮಾಡಿದಾಗ
ಅವರು ಏನೂ ಇಲ್ಲ, ಬರೀ 5 ಡೇಸ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬರೋಕ್ಕೆ ಹೇಳಿದರು. ಆಮೇಲೆ ಅವರು ಹೋದಾಗ ಏನೂ ಇಲ್ಲಮ್ಮ, ಅವನು ತುಂಬ ಆರಾಮಾಗಿದ್ದಾನೆ, ಹೆಲ್ದಿ ಆಗಿದ್ದಾನೆ. ಅವನು ಸ್ವಲ್ಪ ಕೋಲ್ಡ್ ಟೈಮಲ್ಲಿ ಸ್ವಲ್ಪ ಅವನಿಗೆ ಪ್ರಿಕಾಷನ್ ಮಾಡಿರಿ ಅಷ್ಟೇ, ಏನು ಬೇಡ ಅವನಿಗೆ, ಮೆಡಿಷನ್ ಏನು ಬೇಡ ಅವನಿಗೆ, ಆರಾಮಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ಈ ದಿನದವರೆಗೂ ಏನು ಊಟ ಮಾಡಿದ್ರು, ಹಾಲು, ಚಾಕ್ಲೇಟ್ ಏನು ತಿಂದರೂ ಕೂಡ ಇವತ್ತು ಆರಾಮಾಗಿದ್ದಾನೆ ದೇವ್ರ ಕೃಪೆಯಿಂದ. ಇದನ್ನು ಕ್ಲಿಯರ್ ಆಗಿ. ಸಹೋದರಿಯ ಮಗ 12 ವರ್ಷದವನು ಆಸ್ತಮಾದಲ್ಲಿದ್ದ. ಕೆಲವು ಡಾಕ್ಟರ್ ಹೇಳಿದರು ಅವನ ಲಂಗ್ಸ್ಗಳು ಹೋಗಿದೆ, ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಏನು ರಿಪೋರ್ಟ್ ಕೊಟ್ಟರು, ಅಸ್ತಮಾ. ಈಕೆ ವಾಕ್ಯವನ್ನು ಕೇಳಿದಳು, ಬರೆದಳು. ಅದು ಕೇಳಿತಾ ನಿಮಗೆ? ಬರೆದು ಇಲ್ಲಿ ನನಗೆ ಕೇಳ್ತಿರ್ಲಿಲ್ಲ, ಇಲ್ಲಿ ಕೊಡಲಿಲ್ಲ. ಓಕೆ, ಅಲ್ಲಿವರೆಗೆ ಕೇಳಿತಾ? ಅಲ್ಲಿವರೆಗೆ ಕೇಳಲಿಲ್ಲ, ಯಾಕಂದ್ರೆ ಸೌಂಡ್ ಅಲ್ಲಿ ಹೋಗೋದಿಲ್ಲ, ಹೀಗೆ ಹೋಗ್ತದೆ. ಓಕೆ, ಆಕೆ ಬರೆದಳು, ಕಂಟಿನ್ಯೂ ಅರಿಕೆ ಮಾಡಿದಳು, ನನ್ನ ಮಗನಿಗೆ ಸುಕ್ಷೇಮ ಉಂಟಾಗ್ತದೆ, ನನ್ನ ಮಗನು ಯೆಹೋವನಿಂದ ಶಿಕ್ಷಿಸಲ್ಪಡುವನು. ನೆಕ್ಸ್ಟ್ ಚೆಕಪ್ಗೆ ಹೋಗುವಾಗ ಎವ್ರಿಥಿಂಗ್ ನಾರ್ಮಲ್. ನೋಡುವ ಸಂಗತಿಗಳನ್ನು ಮಾತಾಡಬೇಡ್ರಿ, ನಂಬಿ ಮಾತಾಡ್ರಿ. ಸ್ಪಿರಿಚುವಲಿ ನಂಬಿರಿ, ಮಾತಾಡ್ರಿ. ಮೊನ್ನೆ 3 days ಫಾಸ್ಟಿಂಗ್ ಪ್ರೇಯರಲ್ಲಿ ಅನೇಕ ಟೆಸ್ಟಿಮನಿಗಳು ಬಂದಿದೆ. ನಿಮ್ಮ ಮಗಳದ್ದು ಟೆಸ್ಟಿಮನಿ ಇದೆ. ಎಸ್, ಆಕೆಗೆ ಮೈಗ್ರೇನ್ ಇತ್ತು, ಸುಮಾರು 1 ತಿಂಗಳಿಂದ ಆಕೆ ಮಲಗಲಿಲ್ಲ. ಸಿಸ್ಟರ್ ಶೈನಿ ಅವರು ಕಳಿಸಿದ್ದಾಳೆ. 1 ತಿಂಗಳಿಂದ ಆಕೆ ಮಲಗಲಿಲ್ಲ. ಮೊನ್ನೆ ನಾನು ಪ್ರೀಚ್ ಮಾಡ್ತಾ ಇದ್ದೆ. ನಾನು ಮಲಗಿಕೊಂಡಾಗ ನಿರ್ಭಯವಾಗಿರುವ ಸುಖವಾಗಿ ನಾನು ಮಲಗುವೆನು. ಆಕೆ ಆ ದಿವಸ ನಾನು ಹೀಲಿಂಗ್ ಡಿಕ್ಲೇರ್ ಮಾಡಿದೆ. ಶುಕ್ರವಾರ ದಿವಸ ಯಾರು ಮೈಗ್ರೇನ್, ಯಾರು ಇದರಲ್ಲಿ ಬೆಡ್ಡಲ್ಲಿ ಹೊರಳಾಡ್ತಾ ಇದ್ದಾರೆ ನಿದ್ರೆ ಇಲ್ಲದೆ, ಓಕೆ, ಇಮಿಡಿಯೇಟ್ಲಿ ಆಕೆ ಹೀಲ್ ಆದಳು. 1 ತಿಂಗಳ ನಂತರ ಫಸ್ಟ್ ಟೈಮ್ ಆಕೆ ಮಲಗುವುದು ಕರೆಕ್ಟಾಗಿ. ಈ ವರ್ಡನ್ನು ರಿಸೀವ್ ಮಾಡಿದಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಚಿತ್ರಣ ಬದಲಾಗುತ್ತದೆ. ನೀವು ರೋಗದ ಚಿತ್ರಣದಿಂದ ಆರೋಗ್ಯದ ಚಿತ್ರಣ ನಿಮ್ಮಲ್ಲಿ ಪ್ರಾರಂಭವಾಗ್ತದೆ. ನಿಮ್ಮ ಇನ್ನರ್ ಮ್ಯಾನ್ ಸ್ಪಿರಿಚುವಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತನು ಬಲಾಢ್ಯರಾದರೆ, ನಿಮ್ಮ ಇನ್ನರ್ ಮ್ಯಾನ್ ಬಲಾಢ್ಯನಾಗದಿದ್ದರೆ ನಿಮ್ಮ ಹೊರಗಿನ ಇಂದ್ರಿಯಗಳು ನಿಮ್ಮ ಮೇಲೆ ಡಾಮಿನೇಟ್ ಮಾಡ್ತವೆ. ನಾನು ತೋರಿಸ್ತೇನೆ, ನೀನು ನೋಡು ಅಂತ. ಆಗ ಹೇಳ್ತಾರೆ ಜನರು ಆಗೋದಿಲ್ಲ ಅಂತ. ಕೆಲವೊಮ್ಮೆ ನಾವು ನಮ್ಮ ಆತ್ಮ ಆಕ್ಟಿವೇಟ್ ಆಗಬೇಕಾದರೆ, ಓಕೆ, ನಾವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ಓಕೆ, ಸತ್ಯವೇದ ಹೇಳ್ತದೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ನೀವು ಮಾತಾಡದೆ ನೀವು ಒಮ್ಮೆಲೆ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ 1 ಗಂಟೆ ನೀವು ಪುಷ್ ಮಾಡಬೇಕು, ಆಗೋದಿಲ್ಲ. ನಿಮ್ಮ ಶರೀರ ಒಪ್ಪುವುದಿಲ್ಲ. ಥಾಟ್ಗಳು ಬರ್ತವೆ, ಕೆಲಸದ ಆಲೋಚನೆ ಬರ್ತದೆ, ಏನು ಪೆಂಡಿಂಗ್ ಇದ್ದದ್ದು ಆಗಲೇ ನೆನಪು ಬರ್ತದೆ. ರೈಟ್, ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳ್ತೀವಿ, ಏನು ಆಗೋದಿಲ್ಲ ಅಂತ ಹೇಳ್ತೇವೆ, ಬಾಣ ಬಿಟ್ಟ ಹಾಗೆ. ಯು ಮಸ್ಟ್ ಪುಷ್ ಯುವರ್ ಸೆನ್ಸ್. ನೆಕ್ಸ್ಟ್ 1 hour ಅಥವಾ 1.5 2 hour ಆವಾಗ ನಿಮ್ಮ ಸ್ಪಿರಿಟ್ ಓಪನ್ ಆಗ್ತದೆ. ಓಹೋ, ಒಮ್ಮೆ ನಿಮ್ಮ ಸ್ಪಿರಿಟ್ ಓಪನ್ ಆಯ್ತು ಅಂತ ಹೇಳಿದ್ರೆ ಆತನು ನಿಮ್ಮ ಇಂದ್ರಿಯಗಳನ್ನು ಡೊಮಿನೇಟ್ ಮಾಡ್ತಾನೆ. ಇಂದ್ರಿಯ ಏನು ತೋರಿಸ್ತದೆ ಅದನ್ನು ನಾವು ನೋಡೋದಿಲ್ಲ, ಆತ್ಮ ಏನು ತೋರಿಸ್ತದೆ ಅದನ್ನು ನೋಡ್ತಾನೆ. ಆಗ ಆಟೋಮೆಟಿಕಲ್ ಕಾಯಿಲೆಗಳು, ಎಲರ್ಜಿಗಳು ಆಟೋಮೆಟಿಕ್ ಬಿಟ್ಟು ಹೋಗ್ತವೆ. ಸ್ಪೀಕಿಂಗ್ ಇನ್ ಟಂಗ್, ಮಾತಾಡಿ. ಆಂತರ್ಯದಲ್ಲಿ ವಿಶೇಷ ಬಲ. ಯಾವ ಬಲ? ಪವಿತ್ರಾತ್ಮನ ಬಲ. ನಿಮ್ಮ ಆಂತರ್ಯದ ಮನುಷ್ಯ, ಇನ್ನರ್ ಮ್ಯಾನ್, ಆತನ ಬಲಾಢ್ಯನಾಗಬೇಕು. ಅದಕ್ಕೋಸ್ಕರ ಸಭೆಗೆ ಬರುವಾಗ ರಿಲೀಜಿಯಸ್ ಆಗಿ ಬರಬೇಡ್ರಿ, ಒಂದು ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಿ. ಕ್ರಿಶ್ಚಿಯನ್ ಲೈಫಿನ ಉದ್ದೇಶ ಏನು? ನಿಮ್ಮ ಹೊಸದಾಗಿ ಹುಟ್ಟಿದ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡೋದು ಅಷ್ಟೇ. ವೈ ವಿ ನೀಡ್ ಟು ಕಮ್ ಟು ಚರ್ಚ್? ಯಾಕೆ ನಾವು ಫೆಲೋಶಿಪ್ಪಿಗೆ ಬರುವಂಥದ್ದು? ದೇವರು ಎಲ್ಲ ಕಡೆಯಲ್ಲಿದ್ದಾನೆ. ಚರ್ಚಿಗೆ ಬರುವಂಥದ್ದು ನಮ್ಮ ಬೋರ್ನಗೇನಾದ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡಲಿಕ್ಕೆ. ಅವನು ಬಿಲ್ಡ್ ಆದ ಅಂತ ಹೇಳಿದರೆ ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಡೋಂಟ್ ಬಿ ಡಿಸೀವ್. ಡಿಸಿಪ್ಲಿನ್ ಯುವರ್ ಲೈಫ್. ಅದಕ್ಕೋಸ್ಕರ ನಾವು ನಮ್ಮ ಬಾಡಿಯನ್ನು ನಾವು ಡಿಸಿಪ್ಲಿನ್ ಮಾಡೋದು, ಕೆಲವು ಕಮಿಟ್ಮೆಂಟ್ಗಳನ್ನು ಮಾಡೋದು, ಬೇರೆ ಯಾವುದಕ್ಕಲ್ಲ. ಕಮಿಟ್ಮೆಂಟ್ ಮಾಡೋದು ಯಾಕೆ? ನಮ್ಮ ಆತ್ಮವನ್ನು, ಆಂತರ್ಯದ ಮನುಷ್ಯನನ್ನು, ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡಲಿಕ್ಕೆ. ಓಕೆ, ಒಂದು ಮರ ಬೆಳೆಯುತ್ತದೆ
ಬೆಳೀತಿರುವಾಗ ಫ್ರೂಟ್ ಬರ್ತದೆ. ಫ್ರೂಟ್ ಬರುವಾಗ ಫ್ರೂಟ್ ತಿಂದು ಬ್ಯುಸಿ ಆಗುವುದಲ್ಲ, ಅದರ ಬುಡವನ್ನು ಟೇಕ್ ಕೇರ್ ಮಾಡಬೇಕು. ಎನಿ ಟೈಮ್ ಯಾಕಂದ್ರೆ ಪ್ರೈಡ್ ಎಂಬ ಹುಳ ಬರ್ಬೋದು, ನನಗೆ ಗೊತ್ತಿದೆ ಎಂಬ ಹುಳ ಬರ್ಬೋದು, ನನಗೆಲ್ಲ ಗೊತ್ತಿದೆ ಎಲ್ಲ ನೋಡಿದ್ದೇನೆ ಎಂಬ ಹುಳ ಬರ್ಬೋದು. ಎಲ್ಲ ಹುಳಗಳು ಬರದಂತೆ ಬುಡವನ್ನು ಕಾಪಾಡಬೇಕು. ಯಾವ ವ್ಯಕ್ತಿ ಮರದ ಬುಡವನ್ನು ನೋಡುವುದಿಲ್ಲ, ಆ ಮರ ಜಾಸ್ತಿ ದಿನ ಫಲ ಕೊಡುವುದಿಲ್ಲ. ಮತ್ತು ಫಲಗಳ ಬಗ್ಗೆ ನೀನು ಮಾತಾಡಬೇಕು ವರ್ಷಗಟ್ಟಲೆ ಅಷ್ಟೇ. ಒಂದು ಕಾಲದಲ್ಲಿ ಫಲ ಇತ್ತು, ಈಗ ಇಲ್ಲ. ಫಲ ತಿನ್ನುವುದರಲ್ಲಿ ಬ್ಯುಸಿ ಆಗಬೇಡ್ರಿ. ಫಲ ಬರುವಾಗ ಜನರು ಕಂಫರ್ಟ್ ಝೋನಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಫಲ ತಿನ್ನುವುದರಲ್ಲಿ, ಫಲ ವೇಸ್ಟ್ ಮಾಡುವುದರಲ್ಲಿ. ಬಟ್ ನಿಮ್ಮ ಬುಡವನ್ನು ಕಾಪಾಡ್ರಿ. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದ ನಿಂತುಕೊಳ್ಳದೆ, ಧರ್ಮ ನಿಂದ ಕಡೆ ಕೂತ್ಕೊಳ್ಳದೆ, ಯೆಹೋವನ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ. ನಿಮ್ಮ ಇನ್ನರ್ ಮ್ಯಾನ್ ಎದ್ದಾಗ ಎಲ್ಲ ನಿಮ್ಮ ಹೊರಗಿನ ಮನುಷ್ಯ ಕೇಳ್ತಾನೆ. ಇಲ್ಲದೆ ನಿಮ್ಮ ಹೊರಗಿನ ಮನುಷ್ಯನು ಸಭೆಗೆ ಬರುವಾಗ ನಿದ್ರೆ ತರ್ತಾನೆ, ಅವನಿಗೆ ಮಲಗಲಿಕ್ಕೆ ಬೇಕು. ಅವನು ಹೇಳ್ತಾನೆ ರಾತ್ರಿ ಸರಿ ನಿದ್ರೆ ಆಗಲಿಲ್ಲ ಅಂತ. ಬೇಕಾದರೆ ಕ್ರಿಕೆಟ್ ಮ್ಯಾಚ್, ಫುಟ್ಬಾಲ್ ಬೇಕಾದರೆ 3 ಗಂಟೆಗೆ ನೋಡ್ತಾನೆ, ರಾತ್ರಿ ಕಣ್ಣು ಹೀಗೆ ಬಿಟ್ಟು ನೋಡ್ತಾನೆ, ರೈಟ್. ಅದನ್ನು ಬೇಕಾದರೆ ಪುನಃ ರಿಪೀಟ್ ನೋಡ್ತಾನೆ ಆ ಮ್ಯಾಚನ್ನು, ಹೈಲೈಟ್. ಹೌದು, ಯಾಕೆ ಅದ್ರಲ್ಲಿ ಇಂಟ್ರೆಸ್ಟ್. ಹೋಲ್ ನೈಟ್ ಗೇಮ್ ಆಡುವವರಿದ್ದಾರೆ, ಹೋಲ್ ನೈಟ್ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಗೇಮ್ ಆಡಿ 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 ನೋದು 5 ಗಂಟೆ ಆದದ್ದು. ಮಗಲಕ್ಕದೀಜೆ 11 ಗಂಟೆ ಬ್ರೇಕ್ಫಾಸ್ಟ್, ಮಗಲಕ್ಕದೀಜೆ. ನೋ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಮೇಕ್ ಎ ಕಮಿಟ್ಮೆಂಟ್ ಟು ಬಿಲ್ಡ್ ಯುವರ್ ಇನ್ನರ್ ಮ್ಯಾನ್. ನಿಮ್ಮ ಅಂತರದ ಮನುಷ್ಯನನ್ನು ಕಟ್ಟಲಿಕ್ಕೆ ನೋಡ್ರಿ. ಇದನ್ನು ಕಟ್ಟಿದ್ರೆ ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ನೀವು ದೇವರ ಸನ್ನಿಧಾನದಲ್ಲಿ ಫಾಸ್ಟಿಂಗ್ ಮಾಡೋದು, ಫಾಸ್ಟಿಂಗ್ ಆಗಿ ಸೇರುವುದು, ಸಭೆಯಾಗಿ ಸೇರುವುದು ಬೇರೆ ಯಾವ ಉದ್ದೇಶಕ್ಕೋಸ್ಕರ ಅಲ್ಲ, ನಮ್ಮ ಇನ್ನರ್ ಮ್ಯಾನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಕಮಾನ್ ಬ್ಯಾಂಗ್ಳೂರು, ಅರೈಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಇನ್ನರ್ ಮ್ಯಾನ್ ಎದ್ದು ಆರಾಧನೆ ಮಾಡಲಿ. ಒಂದು ಸಾಂಗ್, ಥ್ಯಾಂಕ್ ಯು ಲಾರ್ಡ್. Holy, holy are you, Lord God Almighty. Worthy is the Lamb, Worthy is the Lamb, worthy is the Lamb. You are holy, holy, holy are you, Lord God Almighty. Worthy is the Lamb, Worthy is the Lamb, worthy is the Lamb. You are holy. Hallelujah, Hallelujah. glory Father. Hallelujah. ಸರ್ವಶಕ್ತನು ಆಳುವನು. ಶುದ್ಧನೇ ಎಲ್ಲರೂ ಹೇಳುವ ಗ್ಲೋರಿ ಗ್ಲೋರಿ ಗ್ಲೋರಿ. ಪ್ರತಿಯೊಬ್ಬರ ಮೇಲೆ ದೇವರ ಮಹಿಮೆ ಇಳಿದು ಬರ್ತಾ ಇದೆ. ಬ್ಯಾಂಗ್ಳೂರ್, ರಿಸೀವ್ ದ ಫ್ರೆಶ್ ಅನಾಯಿಂಟಿಂಗ್. Take it now, take it in the name of Jesus. ಸ್ತುತಿ ನಿನಗೆ, ಸ್ತುತಿ ನಿನಗೆ. Holy, glory Lord, holy are you, Lord God Almighty. Worthy is the Lamb, Worthy is the Lamb, worthy is the Lamb. You are holy. ಪ್ರಿಯರೇ, ನಾವು ನಿಂತ್ಕೊಂಡಲ್ಲಿ ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. Let us worship God with our offering. ನಿಮ್ಮ ಮನೆಯಿಂದ